ಪಿರಾಮಿಡ್ಸ್ ಕಟ್ಟೋಕ್ಕೂ ಮುಂಚೆ ತುಂಬಾ ರಾಜರು ಈಜಿಪ್ಟ್ ಅನ್ನು ರೂಲ್ ಮಾಡ್ತಾ ಇದ್ರು, ಅಂದ್ರೆ 5,000 ವರ್ಷಗಳ ಹಿಂದೆ. ಅದರಲ್ಲಿ ಕೆಲವೊಬ್ಬ ರಾಜರ ಹೆಸರು ತುಂಬಾನೇ ಫೇಮಸ್. ಯಾಕೆ? ರಾಣಿ ಕೂಡ, ಕ್ಲಿಯೋಪಾಟ್ರಾ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದರೆ ದಿ ಮಮ್ಮಿ ಮತ್ತು ದಿ ಮಮ್ಮಿ ರಿಟರ್ನ್ಸ್ ಮೂವೀಸ್ಗೆ ಪ್ರೀಕ್ವಲ್ ಆಗಿ 2002 ಚಕ್ ರಸೆಲ್ ಡೈರೆಕ್ಷನಲ್ಲಿ ದಿ ರಾಕ್, ಡ್ವೇನ್ ಜಾನ್ಸನ್, ಸ್ಟೀವ್ ಬ್ರ್ಯಾಂಡ್, ಕೆಲ್ಲಿ ಹೂ, ಗ್ರಾಂಟ್ ಹೆಸ್ಲೋ, ಮಿಕೆಲ್ ಕ್ಲಾರ್ಕ್ ಆಕ್ಟಿಂಗ್ ಅಲ್ಲಿ ಅಮೆರಿಕನ್ ಸ್ವಾಡ್ ಮತ್ತೆ ಆಕ್ಷನ್ ಅಡ್ವೆಂಚರ್ ಫಿಲ್ಮ್ ಆಗಿ ರಿಲೀಸ್ ಆಗಿದ್ದ ದಿ ಸ್ಕಾರ್ಪಿಯನ್ ಕಿಂಗ್ ಅನ್ನೋ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನಲ್ಲಿ ನಾವು ಎಲ್ಲ ಟ್ರೈಬ್ಸ್ನು ಕೊಂದಿದ್ದೀವಿ. ಮೆರ್ಸಿನೇರಿಯನ್ಸ್, ಸುಮೇರಿಯನ್ಸ್, ಇನ್ನು ಹಲವಾರು. ಆದರೆ ಯಾವತ್ತೂ ನಾವು ಒಂದು ಅಕೆಡಿಯನ್ನ ಕೊಂದೇ ಇಲ್ಲ ಅಂತ ಒಂದು ಟ್ರೈಬ್ ಗ್ರೂಪಿಗೆ ಹೆಡ್ ಆಗಿರೋ ಒಬ್ಬ ನಮ್ಮ ಹೀರೋ ಅವರ ಅಣ್ಣ, ಹಾಫ್ ಬ್ರದರ್ ಅಂದ್ರೆ ದೊಡ್ಡಮ್ಮನ ಮಗನ ಸಾಯಿಸೋಕೆ ಟ್ರೈ ಮಾಡಬೇಕಾದ್ರೆ ನಮ್ಮ ಹೀರೋ ಮತಯಸ್ ಅಲ್ಲಿಗೆ ಬಂದು ಎಲ್ಲರನ್ನು ಹೊಡೆದು ಆ ಜಾಗವನ್ನೇ ಚಿಂದಿ ಮಾಡಿ ಬ್ರದರ್ನ ಕಾಪಾಡ್ತಾನೆ. ಇನ್ನೊಂದು ಕಡೆ ಕಿಂಗ್ ಮೆಮ್ನೋನ್ ಟ್ರೈಬ್ ಜನ ಎಲ್ಲರನ್ನು ಸಾಯಿಸ್ತಾ ಇದ್ದಾನೆ. ಅದರಲ್ಲಿ ಕೆಲವೊಂದು ಟ್ರೈಬ್ ಗ್ರೂಪ್ ಮಾತ್ರ ತಪ್ಪಿಸ್ಕೊಬಿಟ್ಟಿದ್ದಾರೆ. ಅಕೆಡಿಯನ್ ಅನ್ನೋ ಟ್ರೈಬ್ ಜನರಲ್ಲಿ ನಮ್ಮ ಹೀರೋ ಮತಯಸ್, ಬ್ರದರ್ ಮತ್ತೆ ಅವನ ಫ್ರೆಂಡ್ ರಾಮ ಮಾತ್ರ ಇನ್ನ ಜೀವಂತವಾಗಿ ಇರೋದು. ಕಿಂಗ್ ಮೆಮ್ನನ್ ಹತ್ರ ಒಬ್ಬಳು ಮಾಂತ್ರಿಕ ಹುಡುಗಿ ಇದ್ದಾಳೆ. ಅವಳ ಹತ್ರ ಮ್ಯಾಜಿಕ್ ಪವರ್ಸ್ ಇದೆ, ಮತ್ತೆ ಅವಳಿಗೆ ಫ್ಯೂಚರ್ ನೋಡೋ ಶಕ್ತಿನೂ ಇದೆ. ಸೊ ಅವಳು ಫ್ಯೂಚರ್ ನ ಚೆಕ್ ಮಾಡಿ ಹೇಳ್ಬೇಕಾದ್ರೆ ಅದ್ರ ಪ್ರಕಾರ ಕಿಂಗ್ ಮೆಮ್ನನ್ ಪ್ಲಾನ್ ಮಾಡಿ ದೊಡ್ಡದಾಗಿ ಬೆಳ್ಕೊಬಿಟ್ಟಿದ್ದಾನೆ. ಅದಕ್ಕೆ ಕಿಂಗ್ ಪೆರೋನ್ ಬೇರೆ ಟ್ರೈಬ್ಸ್ ಎಲ್ಲರನ್ನು ಕರೆಸಿ ಮೆಮ್ನನ್ ಜೊತೆ ನಾವು ಯುದ್ಧ ಮಾಡಿ ಸಾಯಿಸಬೇಕು, ಇಲ್ಲ ಅವನು ಟ್ರೈಬ್ಸ್ ಎಲ್ಲರನ್ನು ಕೊಂದ್ಬಿಡ್ತಾನೆ ಅಂತ ಹೇಳ್ಬೇಕಾದ್ರೆ ಆವಾಗ ಬಲ್ತಜರ್ ಎದ್ದು, ನಾನು ಮೆಮ್ನನ್ ಸೇನೆನ ನೋಡಿದ್ದೀನಿ, ಅದು ತುಂಬಾ ದೊಡ್ಡದು, ನಾವು ಗೆಲ್ಲೋಕೆ ಚಾನ್ಸೇ ಇಲ್ಲ ಅನ್ಬೇಕಾದ್ರೆ ಕಿಂಗ್ ಪೆರೋನ್ ಮಗ ಟೆಕ್ಮೇಟ್ ನಮ್ ತಂದೆ ಹೇಳಿದ್ದ ಕೆಲಸ ಮಾತ್ರ ಮಾಡು ಅನ್ನೋ ತರ ದಿಮಾಕ್ ಮಾತು ಆಡ್ತಾನೆ. ಅದಕ್ಕೆ ಬಲ್ತಜರ್ಗೆ ಕೋಪ ಬಂದು ಇಬ್ಬರ ಮಧ್ಯೆ ಜಗಳ ಆಗುತ್ತೆ. ಆವಾಗ ನಮ್ಮ ಹೀರೋ ಮತಯಾಸ್ ಟೀಮ್ ಅಲ್ಲಿಗೆ ಬರುತ್ತೆ. ಆವಾಗ ಟ್ರೈಬ್ಸ್ ಜನ ಆ ಮಂತ್ರವಾದಿ ಹುಡುಗಿ ಮೆಮ್ನನ್ ಜೊತೆ ಇರೋವರೆಗೂ ನಾವು ಅವನನ್ನ ಗೆಲ್ಲೋಕೆ ಆಗಲ್ಲ ಅನ್ಬೇಕಾದ್ರೆ ಅದಕ್ಕೆ ಕಿಂಗ್ ಪೆರೋನ್, ಹಾಗಾದ್ರೆ ಆ ಹುಡುಗಿನ ಫಸ್ಟ್ ಸಾಯಿಸೋಣ. ಅಕೇಡಿಯನ್ಸ್ ನಲ್ಲೇ ಕೊನೆಯದಾಗಿ ಇನ್ನ ಜೀವಂತವಾಗಿ ಇರೋದು ಈ ಮತಯಾಸ್ ಮತ್ತೆ ಅವನ ಟೀಮ್. ಅಕೇಡಿಯನ್ಸ್ ಟೆಕ್ನಿಕಲ್ ಆಗಿ ಫೈಟ್ ಮಾಡೋದ್ರಲ್ಲಿ ತುಂಬಾ ಎತ್ತಿದ ಕೈ, ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಕೊಟ್ಟಿದ್ದ ಕೆಲಸನ ಮುಗಿಸೋದ್ರಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಸೊ ಈ ಅಕೇಡಿಯನ್ಸ್ ಆ ಮಂತ್ರವಾದಿ ಹುಡುಗಿನ ಸಾಯಿಸ್ತಾರೆ. ಆಮೇಲೆ ನೀವು ನನ್ನ ಜೊತೆ ಸೇರಿ ಮೆಮ್ನನ್ ಹೆದಿರು ಯುದ್ಧ ಮಾಡೋಕೆ ರೆಡಿನಾ ಅಂತ ಪೆರೋನ್ ಕೇಳ್ಬೇಕಾದ್ರೆ ಬೇರೆ ಟ್ರೈಬ್ಸ್ ಎಲ್ಲರೂ ಸರಿ ಅಂತ ಒಪ್ಕೋತಾರೆ. ಆದ್ರೆ ಇದು ಟೆಕ್ಮೇಟ್ಗೆ ಇಷ್ಟ ಇಲ್ಲ. ತಂದೆ, ಈ ಕೆಲಸನ ಮಾಡೋಕೆ ಅವರಿಗೆ ಏನ್ ಕೊಡ್ತಾ ಇದ್ದೀರಾ? 20 ಬ್ಲಡ್ ರೂಬೀಸ್. ತಂದೆ, ಅದು ನಮ್ಮ ಆಸ್ತಿ, ಅದನ್ನ ಹೇಗೆ ನೀವು ಕೊಡ್ಬೋದು? ಬಾಯ್ ಮುಚ್ಚೋ ಅಂತ ಟ್ಯಾಕ್ಮೆಟಿಗೆ ಬೈದು ನಮ್ಮ ಹೀರೋ ಕೈಗೆ ಬ್ಲಡ್ ರೂಬೀಸ್ ನ ಕೊಟ್ಟು ಕಳಿಸ್ತಾರೆ ಕಿಂಗ್ ಪೆರೋನ. ಖಂಡಿತ ಕೆಲಸ ಮುಗಿಸಿ ಬರ್ತೀವಿ ಅಂತ ಅವನ ಟೀಮ್ ನ ಕರ್ಕೊಂಡು ಹೊರಡ್ತಾನೆ ಮತಯಸ್. ಅದೇ ತರ ನಮ್ಮ ಟೀಮ್ ವಿಲ್ಲನ್ ಮೆಮ್ನೋನ್ ಇರೋ ಜಾಗನ ತಿಳ್ಕೊಂಡು ಅಲ್ಲಿಗೆ ಸೈಲೆಂಟ್ ಆಗಿ ಬಂದು ಆ ಮಂತ್ರವಾದಿ ಹುಡುಗಿನ ಹುಡುಕ್ತಾ ಇರ್ತಾರೆ. ಆವಾಗ ಸಡನ್ ಆಗಿ ಅಲ್ಲಿರೋ ಬಾಡಿ ಗಾರ್ಡ್ಸ್ ನಮ್ಮ ಟೀಮ್ ನ ಕರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ. ನಮ್ಮ ಹೀರೋ ಟೀಮ್ ಅಲ್ಲಿಗೆ ಬರುತ್ತೆ ಅನ್ನೋದು ಆಲ್ರೆಡಿ ಅವರಿಗೆ ಗೊತ್ತಿದೆ. ಮತಯಸ್ ಎಸ್ಕೇಪ್ ಆಗ್ಬಿಡ್ತಾನೆ. ಆದ್ರೆ ಬ್ರದರ್ ಮತ್ತೆ ಫ್ರೆಂಡು ಸಿಗಾಕೋತಾರೆ. ಏರೋಸ್ ಚುಚ್ಬಿಡುತ್ತೆ. ಆಮೇಲೆ ನಮ್ಮ ಮತಯಸ್ ಸೈಲೆಂಟ್ ಆಗಿ ಟೆಂಟ್ ನ ಹೊರದು ಒಳಗಡೆ ಜಂಪ್ ಮಾಡಿ ನೋಡಿದ್ರೆ ಆ ಮಂತ್ರವಾದಿ ಹುಡುಗಿ ಕ್ರಸಾಂಡ ಅಲ್ಲಿ ಇದ್ದಾಳೆ. ನಮ್ಮ ಹೀರೋನ ನೋಡಿದ ತಕ್ಷಣ, ನಿನ್ನ ಹೆಸರು ಮತಯಸ್, ನೀನೊಬ್ಬ ಅಕೇಡಿಯನ್ ಅಂತ ಎಲ್ಲವನ್ನು ಕರೆಕ್ಟ್ ಆಗಿ ಹೇಳ್ತಾಳೆ. ನಮ್ಮ ಹೀರೋಗೆ ಶಾಕು. ಆವಾಗ ಸೈನಿಕರು ಒಳಗಡೆ ಬಂದು ನಮ್ಮ ಮತಯಸ್ನ ಸೀಸ್ ಮಾಡಿಬಿಡ್ತಾರೆ. ನಮ್ಮ ಹೀರೋ ಟೀಮ್ ಅಲ್ಲಿಗೆ ಬರೋದು ಮೆಮ್ನೋನ್ಗೆ ಹೇಗೆ ಗೊತ್ತಾಯ್ತು ಅಂತ ನೋಡಿದ್ರೆ ಕಿಂಗ್ ಪೆರೋನ್ ಇದ್ದಾರಲ್ಲ, ಅವರ ಮಗ ಟೇಕ್ಮೆಟೋ ಮೆಮ್ನೋನ್ ಹತ್ರ ಸರೆಂಡರ್ ಆಗ್ಬಿಟ್ಟಿದ್ದಾನೆ. ಅದಕ್ಕೆ ನಮ್ಮ ಮತಯಸ್, ನಿಮ್ಮ ತಂದೆಗೆ ನೀನು ಮೋಸ ಮಾಡಿದ್ಯಾ, ಅವರಿಗೆ ಇದು ಗೊತ್ತಾದ್ರೆ ನಿನ್ನ ಏನ್ ಮಾಡ್ತಾರೆ ಗೊತ್ತಾ ಅಂತ ಬೈಬೇಕಾದ್ರೆ, ಕಂಪ್ಲೇಂಟ್ ಮಾಡ್ತೀಯಾ, ಮಾಡ್ಕೋ ಅಂತ ಟೇಕ್ಮೇಟ್ ಅವರ ತಂದೆ ತಳೆಯನ್ನ ತೋರಿಸ್ತಾನೆ. ಅಂದ್ರೆ ಕಟ್ ಮಾಡಿ ತಗೊಂಡು ಬಂದಿದ್ದಾನೆ ಅವರ ತಂದೆ ತಳೆಯನ್ನೇ. ಆವಾಗ ಸೈನಿಕರು, ಏರೋಸ್ ಅಟ್ಯಾಕ್ ಮಾಡಿದ್ರಲ್ಲಿ ಒಬ್ಬ ಸತ್ತೋದ, ಇವನು ಇನ್ನ ಜೀವಂತವಾಗಿದ್ದಾನೆ ಅಂತ ಬ್ರದರ್ ಜೇಸಪ್ ನ ತರ್ತಾರೆ ಒಳಗಡೆ. ಅದಕ್ಕೆ ಕಿಂಗ್ ಮೆಮ್ನೋನ್ ನಮ್ಮ ಮತಯಸ್ ಮುಂದೆನೆ ಬ್ರದರ್ ಕತ್ನ ಕುಯ್ದು ಸಾಯಿಸ್ತಾನೆ.
ಪಾಪ ನಮ್ಮ ಮತಯಸ್ ತುಂಬಾನೇ ಬೇಜಾರಾಗ್ತಾನೆ. ನಮ್ಮ ಮತಯಸ್ನು ಸಾಯಿಸ್ಬಿಡೋಣ ಅಂತ ಅನ್ಕೋತಾನೆ ಮೆಮ್ನೋನ. ಆವಾಗ ಕ್ರಸಂಡ ಮಂತ್ರವಾದಿ ಹುಡುಗಿ ಇಲ್ಲ ಇವಾಗ ಇವ್ರನ್ನ ಸಾಯಿಸ್ಬಾರ್ದು ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿನ ನಮ್ಮ ಮತಯಸ್ ಕಣ್ಬಿಟ್ರೆ ಬಾಡಿ ಮಾತ್ರ ಊತಾಕಿದ್ದಾರೆ, ತಲೆ ಮಾತ್ರ ಹೊರಗಡೆ ಇದೆ. ಫೈರ್ ಹ್ಯಾಂಡ್ಸ್ ನ ಬಿಟ್ಟು ಸಾಯಿಸೋಕೆ ರೆಡಿ ಮಾಡ್ತಾ ಇದ್ದಾರೆ ಸೈನಿಕರು. ಈ ಇರುವೆಗಳು ಹೇಗೆ ಅಂದ್ರೆ ಹಾಗೆ ಸ್ಕಿನ್ ಅನ್ನ ಮಾತ್ರ ಕಚ್ಚಿ ತಿನ್ಬಿಡುತ್ತೆ, ಜೀವಂತವಾಗಿ ತಿನ್ಬಿಡುತ್ತೆ. ನಮ್ಮ ಮತಯಸ್ ಗಾಬರಿ ಆಗ್ಬೇಕಾದ್ರೆ ಅದೇ ತರ ಪಕ್ಕದಲ್ಲಿ ಒಬ್ಬ ಹಾರ್ಸ್ ಕಲ್ಲನ್ನು ಊತಾಕಿದ್ದಾರೆ. ಅವನಿಗೆ ಭಯನೇ ಇಲ್ಲ. ಬಾಡಿ ಗಾರ್ಡ್ಸ್ ಸ್ವಲ್ಪ ಆ ಕಡೆ ತಿರುಗಿದ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿ ಬಾಡಿ ಗಾರ್ಡ್ಸ್ ನ ಅಟ್ಯಾಕ್ ಮಾಡಿ ನಮ್ಮ ಮತಯಸ್ ಅನ್ನು ಕಾಪಾಡಬೇಕಾದ್ರೆ ಹೊರಗಡೆ ಬಂದ ಮೇಲೆ ನೀನು ನನ್ನ ಸಾಯಿಸಬಾರ್ದು ಅಂತ ಕೇಳ್ಕೊತಾನೆ ಅರ್ಪಿಡ. ಸರಿ ಕಣೋ ಸಾಯಿಸಲ್ಲ, ಬೇಗ ಕಾಪಾಡೋ ಅಂತ ಹೇಳ್ತಾನೆ ಮತಯಸ. ಆಮೇಲೆ ಅರ್ಪಿಡ್ ನಮ್ಮ ಮತಯಸ್ನ ಕಾಪಾಡ್ತಾನೆ. ಆವಾಗ ಮತಯಸ್ ನನ್ನ ಬ್ರದರ್ನ ಕೊಂದ ಮೆಮ್ನನ್ನ ನಾನು ಸುಮ್ಮನೆ ಬಿಡಲ್ಲ, ರಿವೆಂಜ್ ತಗೋತೀನಿ ಅಂತ ಹೊರಡ್ತಾನೆ. ಅರ್ಪಿಡ್ ಮತಯಸ್ ಹಿಂದೆನೆ ಹೋಗ್ತಾನೆ. ಮೆಮ್ನನ್ ರೂಲ್ ಮಾಡ್ತಿರೋ ಗಮೋರ ಕಿಂಗ್ಡಮ್ಗೆ ಬಂದಿದ ತಕ್ಷಣ ಅರ್ಪಿಡ್ಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಇವನು ಹಾರ್ಸ್ ಕದಿಯೋಕ್ಕಲ್ಲ, ಇವನನ್ನ ಹ್ಯಾಂಡ್ ಓವರ್ ಮಾಡಿ ಪ್ರೈಸ್ ಮಣಿನ ತಗೊಂಡು ಹೋಗೋಕೆ ಬಂದಿದ್ದೀನಿ ಅನ್ಬೇಕಾದ್ರೆ ಹೊರಗಡೆ ಇರೋ ಸೆಕ್ಯೂರಿಟೀಸ್ ಹೌದು ಇವನೊಬ್ಬ ಕಲ್ಲ ನನಗೂ ಗೊತ್ತು ಅಂತ ಕಿಂಗ್ಡಮ್ ಒಳಗಡೆ ಹೋಗೋಕೆ ನಮ್ಮ ಮತಯಸ್ನ ಅಲೋ ಮಾಡ್ತಾರೆ ಸೆಕ್ಯೂರಿಟೀಸ್. ಒಳಗಡೆ ಬಂದಿದ ತಕ್ಷಣ ಅರ್ಪಿಡ್ನ ನೀರಿಗೆ ಮುಳುಗಿಸಿ ಎಚ್ಚರೆ ಮಾಡಿ ಇಲ್ಲೇ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರೋ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮತಯಸ್ ಹೋಗ್ತಾ ಇರ್ಬೇಕಾದ್ರೆ ಸಣ್ಣ ಪುಟ್ಟ ಮಕ್ಕಳು ನಮ್ಮ ಮತಯಸ್ ಹತ್ರ ಸ್ವೀಟ್ ಆಗಿ ಮಾತಾಡ್ತಾರೆ. ನಮ್ಮ ಮತಯಸ್ಸು ಮಕ್ಕಳ ಜೊತೆ ಖುಷಿಯಾಗಿ ಮಾತಾಡ್ಕೊಂಡು ಬರ್ಬೇಕಾದ್ರೆ ಸಡನ್ ಆಗಿ ಆ ಹುಡುಗರು ನಮ್ಮ ಮತಯಸ್ ಹತ್ರ ಇರೋ ರೂಬಿಸ್ ಬ್ಯಾಗ್ ನ ಕದ್ಕೊಂಡು ಓಡಿ ಹೋಗ್ತಾರೆ. ಆಮೇಲೆ ಹೇಗೋ ಕಂಡಿಡ್ದು ಒಬ್ಬ ಹುಡುಗನ ಹತ್ರ ಇಂದ ರೂಬಿಸ್ ಬ್ಯಾಗ್ ನ ತಗೋತಾನೆ ಮತಯಸ್. ಆದರೂ ಒಂದು ರೂಬಿ ಸ್ಟೋನ್ ನ ಬಾಯಿ ಒಳಗಡೆ ಇಟ್ಕೊಂಡಿದ್ದಾನೆ ಆ ಚಿಕ್ಕ ಹುಡುಗ. ಅದನ್ನು ತಗೊಂಡು ನಿನಗೆ ಇದು ಬೇಕಾ, ಹಾಗಾದ್ರೆ ಹೆಲ್ಪ್ ಮಾಡು ಅಂತ ಕೇಳ್ಬೇಕಾದ್ರೆ ಅರಮನೆ ಒಳಗಡೆ ಹೋಗೋಕೆ ದಾರಿ ತೋರಿಸಿ ಕರ್ಕೊಂಡು ಹೋಗ್ತಾನೆ ಆ ಚಿಕ್ಕ ಹುಡುಗ. ಆವಾಗ ಒಂದು ರೂಮ್ ಒಳಗಡೆ ಒಬ್ಬರು ಸೈಂಟಿಸ್ಟ್ ಏನೇನೋ ರಿಸರ್ಚ್ ಮಾಡ್ತಾ ಇದ್ದಾರೆ. ಅವರ ಹತ್ರ ಮೆಮ್ನೋನ್ ಎಲ್ಲಿರ್ತಾನೆ ಅಂತ ಕೇಳ್ಬೇಕಾದ್ರೆ ಇವಾಗ ಫೈಟಿಂಗ್ ಟ್ರೈನಿಂಗ್ ಮಾಡ್ತಾ ಇರ್ತಾರೆ ಅಂತ ಸೈಂಟಿಸ್ಟ್ ದಾರಿ ಹೇಳ್ಬೇಕಾದ್ರೆ ನಮ್ಮ ಮತಯಸ್ ಹೊರಗಡೆ ಬಂದು ಆ ಚಿಕ್ಕ ಹುಡುಗ ಹೆಲ್ಪ್ ಮಾಡಿದ್ದಕ್ಕೆ ಅವನಿಗೆ ಒಂದು ರೂಬಿ ಸ್ಟೋನ್ ನ ಕೊಟ್ಬಿಟ್ಟು ಬಿಲ್ಡಿಂಗ್ ಮೇಲೆ ಹತ್ತಿ ವಾಚ್ ಟವರ್ ಮೇಲೆ ನಿಂತ್ಕೊಂಡು ಮೆಮ್ನನ್ನ ಸಾಯಿಸೋಕೆ ಏರೋ ಇಂದ ಶೂಟ್ ಮಾಡೋಕೆ ಏಮ್ ಮಾಡ್ತಾ ಇದ್ದಾನೆ ಮತಯಸ್. ಇಲ್ಲಿ ಕೆಳಗಡೆ ಭಯಂಕರವಾಗಿ ಫೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ವಿಲ್ಲನ್ ಮೆಮ್ನೋನ್. ಏರೋ ಇಂದ ಅಟ್ಯಾಕ್ ಮಾಡಿದರೂ ಕೂಡ ಬರೀ ಕೈಯಲ್ಲೇ ಏರೋಸ್ ನ ಅಸಾಲ್ಟ್ ಆಗಿ ಕ್ಯಾಚ್ ಮಾಡ್ತಾ ಇದ್ದಾನೆ ವಿಲ್ಲನ್ ಮೆಮ್ನೋನ್. ನಮ್ಮ ಮತಯಸ್ ಇದನ್ನ ನೋಡಿ ಸ್ಟನ್ ಆಗಿ ಬಿಡ್ತಾನೆ. ಅದೇ ಟೈಮ್ಗೆ ಸೆಕ್ಯೂರಿಟೀಸ್ ಚಿಕ್ಕ ಹುಡುಗನ ಕೈಯಲ್ಲಿ ರೂಬಿ ಸ್ಟೋನ್ ಇರೋದನ್ನ ನೋಡಿ ಇವನು ಇದನ್ನ ಕದ್ಕೊಂಡೇ ಬಂದಿರಬೇಕು ಅಂತ ಮೆಮ್ನನ್ ಹತ್ರ ಕರ್ಕೊಂಡು ಬರ್ತಾರೆ. ಅದಕ್ಕೆ ಮೆಮ್ನೋನ್ ಕಳ್ತನ ಮಾಡಿದ್ರೆ ಕೈಯನ್ನ ಕಟ್ ಮಾಡೋದೇ ಪನಿಷ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಆ ಹುಡುಗನ ಕೈನ ಕಟ್ ಮಾಡೋಕೆ ರೆಡಿ ಆಗ್ತಾರೆ ಟೇಕ್ಮಟ್ ಮತ್ತೆ ಸೆಕ್ಯೂರಿಟೀಸ್. ಇಲ್ಲಿ ಮೇಲ್ಗಡೆ ನಮ್ಮ ಮತಯಸ್ ಏನ್ ಮಾಡ್ತಾ ಇದ್ದಾನೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಮೆಮ್ನೋನ್ನ ಸಾಯಿಸ್ಬಿಡೋಣ ಅಂತ ಸ್ಟ್ರಾಂಗ್ ಆಗಿ ಏನ್ ಮಾಡ್ತಾ ಇದ್ದಾನೆ ಮತಯಸ್. ಇನ್ನೇನು ಆ ಚಿಕ್ಕ ಹುಡುಗನ ಕೈನ ಕಟ್ ಮಾಡ್ತಾರೆ ಅನ್ಕೋಬೇಕಾದ್ರೆ ಕೊಡ್ಲಿಗೆ ಶೂಟ್ ಮಾಡಿ ಹುಡುಗನ್ನ ಕಾಪಾಡ್ತಾನೆ ನಮ್ಮ ಮತಯಸ್. ಅಷ್ಟೇ ಎಲ್ಲರೂ ನೋಡ್ಬಿಡ್ತಾರೆ. ಮತಯಸ್ನ ಅಟ್ಯಾಕ್ ಮಾಡ್ತಾರೆ. ಅಲ್ಲಿಂದ ಎಸ್ಕೇಪ್ ಆಗಿ ಮತ್ತೆ ಸೈಂಟಿಸ್ಟ್ ರೂಮಿಗೆ ಬಂದು ಅಲ್ಲಿಂದ ಪಕ್ಕದ ಬಿಲ್ಡಿಂಗ್ ಗೆ ಜಂಪ್ ಮಾಡಿ ಎಸ್ಕೇಪ್ ಆಗ್ತಾನೆ ಮತಯಸ್. ಆ ಬಿಲ್ಡಿಂಗ್ ಅಲ್ಲಿ ಬರೀ ಹುಡುಗಿರಾಗೆ ಇದ್ದಾರೆ. ಅದು ಕಿಂಗ್ ಮೆಮ್ನೋನ್ ಅವರ ಪರ್ಸನಲ್ ಬಿಲ್ಡಿಂಗ್ ಅಂತೆ, ಅಂದ್ರೆ ಅರ್ಥ ಆಗಿರ್ಬೋದು ಅನ್ಸುತ್ತೆ. ಅಲ್ಲಿರೋ ಹುಡುಗಿರು ಹಾಗೆ ನೈಸ್ ಆಗಿ ಮಾತಾಡಿ ನಮ್ಮ ಮತಯಸ್ ಹತ್ರ ಇರೋ ಎಲ್ಲ ವೆಪನ್ಸ್ ಅನ್ನು ಸೈಲೆಂಟ್ ಆಗಿ ತೆಗೆದು ಬಿಡ್ತಾರೆ. ನಮ್ಮ ಮತಯಸ್ಗೆ ಒಂಚೂರು ಗೊತ್ತೇ ಆಗ್ಲಿಲ್ಲ. ಈ ಕಡೆ ಸೈನಿಕರು ಸೈಂಟಿಸ್ಟ್ ರೂಮಿಗೆ ಬಂದು ಚೆಕ್ ಮಾಡಿಬಿಟ್ಟು ಸೈಂಟಿಸ್ಟ್ಗೆ ಆವಾಜ್ ಹಾಕ್ಬಿಟ್ಟು ಹೋಗ್ತಾರೆ. ಇಲ್ಲಿ ವೆಪನ್ಸ್ನೆಲ್ಲ ತೆಗ್ದಿದ್ದ ತಕ್ಷಣ ಸೌಂಡ್ ಮಾಡಿ ಸಿಗ್ನಲ್ ಕೊಡ್ತಾರೆ ಹೆಂಗಸರು. ಅಷ್ಟೇ ಸೆಕ್ಯೂರಿಟೀಸ್ ಎಲ್ಲ ಅಲ್ಲಿಗೆ ಬಂದ್ಬಿಡ್ತಾರೆ. ನಮ್ಮ ಮತಯಸ್ ಹತ್ರ ಯಾವುದೇ ವೆಪನು ಇಲ್ಲ, ಹಾಗೆ ಬರೀ ಕೈಯಲ್ಲೇ ಫೈಟ್ ಮಾಡಿ ಅವರ ಹತ್ರ ಇಂದಾನೆ ಕತ್ತಿನ ಕಿತ್ಕೊಂಡು ಸಖತ್ತಾಗಿ ಫೈಟ್ ಮಾಡ್ಕೊಂಡು ಹಾಗೆ ಆ ಸೌಂಡ್ ಮಾಡಿಸೋ ದೊಡ್ಡ ಪ್ಲೇಟ್ ನ ಕಟ್ ಮಾಡಿಬಿಟ್ಟು ಅದ್ರ ಹಿಂದೆನೆ ಔಸ್ಕೊಂಡು ರೋಲ್ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಮತಯಸ್. ಬಿಲ್ಡಿಂಗ್ ನ ಹೊಡ್ಕೊಂಡು ಕೆಳಗಡೆ ಬಿಲೋಕೆ ಹೋಗ್ತಾನೆ. ಜಸ್ಟ್ ಮಿಸ್ಸು ಎಡ್ಜ್ ನ ಹಿಡ್ಕೊಂಡು ನೋಡ್ಬೇಕಾದ್ರೆ ಸೆಕ್ಯೂರಿಟೀಸ್ ಬೇರೆ ಹತ್ರ ಬರ್ತಾ ಇದ್ದಾರೆ. ಅದಕ್ಕೆ ಕೆಳಗಡೆ ನೋಡಿಬಿಟ್ಟು ಅಲ್ಲಿಂದ ಜಂಪ್ ಮಾಡ್ತಾನೆ ಮತಯಸ್. ಹಿಂದೆನೆ ಸೆಕ್ಯೂರಿಟೀಸ್ ಜಂಪ್ ಮಾಡ್ತಾರೆ. ಆದ್ರೆ ನಮ್ಮ ಮತಯಸ್ ಕರೆಕ್ಟ್ ಆಗಿ ವೆಂಟಿಲೇಷನ್ ನ ಹೊಡ್ಕೊಂಡು ಬಿಲ್ಡಿಂಗ್ ಒಳಗಡೆ ಹೋಗ್ಬಿಡ್ತಾನೆ. ಸೆಕ್ಯೂರಿಟಿ ಸರಿಯಾಗಿ ಬೀಳ್ತಾರೆ. ಇಲ್ಲಿ ನಮ್ಮ ಮತಯಸ್ ಕೆಳಗೆ ಬಿದ್ದು ಮೇಲೆ ಎದ್ರೆ ಅಲ್ಲಿ ಸ್ನಾನ ಮಾಡ್ತಾ ಇರೋ ಕ್ರಸಂಡ ಮಂತ್ರವಾದಿ ಹುಡುಗಿ ಹಾಗೆ ಬೆತ್ತಲೆ ಎದ್ದು ನಿಂತ್ಕೋತಾ ಇದ್ದಾಳೆ. ಅಲ್ಲಿರೋ ಚಾಕುನ ತಗೊಂಡು ನಮ್ಮ ಮತಯಸ್ಗೆ ಹೆದರಿಸ್ತಾಳೆ.
ಹೋಗ್ತಾಳೆ. ಸೆಕ್ಯೂರಿಟೀಸ್ ಬೇರೆ ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮತಾಯಸ್ ನೀರಿಗೆ ಜಂಪ್ ಮಾಡಿ, ನಿನ್ನ ಸಾಯಿಸೋಕೆ ನನಗೆ ಹಣ ಕೊಟ್ಟಿದ್ದಾರೆ, ಅದನ್ನ ನಾನು ಮಾಡಬಾರ್ದಂದ್ರೆ ಬಾಯಿ ಮುಚ್ಕೊಂಡು ನನ್ನ ಜೊತೆ ಬಾ ಅಂತ ಕ್ರಸಂಡ ಬಾಯಿ ಮುಚ್ಚಿಸಿ ಅಲ್ಲಿರೋ ಗ್ಯಾಪ್ ನ ಯೂಸ್ ಮಾಡಿ ಎಸ್ಕೇಪ್ ಆಗ್ತಾರೆ. ಹೊರಗಡೆ ಬಂದಿದ್ದ ತಕ್ಷಣ ಬಟ್ಟೆಗಳನ್ನ ಚೇಂಜ್ ಮಾಡ್ಕೊಂಡು ಗಮೋರಾ ಕಿಂಗ್ಡಮ್ ಇಂದ ಕ್ರಸಂಡನ ಕರ್ಕೊಂಡು ಹೊರಗಡೆ ಹೋಗ್ತಾನೆ ಮತಾಯಸ್. ಅಂದ್ರೆ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಗಲಾಟೆ ಆಗ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ಅರ್ಪಿಡ್ ನಮ್ಮ ಮತಾಯಸ್ ಒಂಟೆನ ತಗೊಂಡು ಅಂದ್ರೆ ಕ್ಯಾಮಲ್ ನ ತಗೊಂಡು ಹೊರಗಡೆ ಬಂದಿರ್ತಾನೆ. ಬಾ, ನಿನ್ನ ಓನರ್ ಸತ್ತೋಗಿರ್ತಾನೆ, ಇನ್ ಮುಂದೆ ನಾನೇ ನಿನ್ನ ಓನರ್ ಅಂತ ಎಳಿತಾ ಇರ್ಬೇಕಾದ್ರೆ ಮತಾಯಸ್ ಅಲ್ಲಿಗೆ ಬಂದು, ನಾನು ಇನ್ನ ಬದುಕಿದ್ದೀನಿ ಅಂತ ಒಂಟೆನ ತಗೊಂಡು ಕ್ರಸಂಡನ ಕೂರಿಸಿ ಎಲ್ಲಿಗೂ ಕರ್ಕೊಂಡು ಹೋಗ್ತಾನೆ. ಅರ್ಪಿಡು ಹಿಂದೆನೆ ಫಾಲೋ ಮಾಡಿ ನಡ್ಕೊಂಡು ಹೋಗ್ತಾನೆ. ಇಲ್ಲಿ ಮೆಮ್ನನ್ಗೆ ಈ ವಿಷಯ ಗೊತ್ತಾಗುತ್ತೆ. ಅದಕ್ಕೆ ಚೇಲಿನ ವಿಷನ ಒಂದು ಏರೋಗೆ ಅಪ್ಲೈ ಮಾಡಿ ಆ ಕೆಡೆಯನ್ನ ಕೊಂದು ಕ್ರಸಂಡನ ಕರ್ಕೊಂಡು ಬನ್ನಿ. ಕ್ರಸಂಡ ಗಮೋರಾದಲ್ಲಿ ಇಲ್ಲ ಅನ್ನೋ ವಿಷಯ ನಮ್ಮ ಜನರಿಗೆ ಯಾರಿಗೂ ಗೊತ್ತಾಗಬಾರದು, ಹೊರಗಡೆ ಯಾರಿಗೂ ಗೊತ್ತಾಗದೆ ನೋಡ್ಕೊಳ್ಳಿ ಅಂತ ಸೈನಿಕರನ್ನ ಕಳಿಸ್ತಾನೆ ಮೆಮ್ನನ್ನ. ಈ ಕಡೆ ಡೆಸರ್ಟ್ ಅಲ್ಲಿ ರಾತ್ರಿ ಮಲ್ಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಕ್ರಸಂಡ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಾಳೆ. ಆವಾಗ ಮತಾಯಸ್ ಕ್ರಸಂಡನ ಹಿಡಿದು, ಮತ್ತೆ ಮೆಮ್ನನ್ ಹತ್ರ ಹೋಗ್ಬೇಕಾ ನೀನು ಅಂತ ಕೇಳ್ಬೇಕಾದ್ರೆ, ಇಲ್ಲ, ನಾನು ಯಾವತ್ತೂ ಮೆಮ್ನನ್ ಹತ್ರ ಹೋಗಲ್ಲ, ನನ್ನ ಚಿಕ್ಕದನಿಂದ ಅವನು ಸೀಸ್ ಮಾಡಿ ಇಟ್ಟಿದ್ದಾನೆ, ನನ್ನ ಅರೆಸ್ಟ್ ಮಾಡಿ ಇಟ್ಟಿದ್ದಾನೆ, ನನಗೆ ಅದು ಇಷ್ಟನೇ ಇರ್ಲಿಲ್ಲ ಅಂತ ಕ್ರಸಂಡ ಅನ್ಬೇಕಾದ್ರೆ, ಹಾಗಾದ್ರೆ ನನ್ ಜೊತೆನೇ ಇರು, ನಿನಗೆ ಯಾವುದೇ ತರ ತೊಂದ್ರೆನೂ ಬರಲ್ಲ ಅಂತ ಹೇಳ್ಬಿಟ್ಟು ಮಲ್ಗೋಕೆ ಹೋಗ್ತಾನೆ ಮತಾಯಸ್. ನೆಕ್ಸ್ಟ್ ದಿನ ಬೆಳಗ್ಗೆ ನಮ್ಮ ಟೀಮ್ ಡೆಸರ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆವಾಗ ಕ್ರಸಂಡ, ಖಂಡಿತ ನನ್ನನ್ನ ಹುಡಿಕೊಂಡು ಮೆಮ್ನನ್ ಸೇನೆ ಬರುತ್ತೆ ಅಂತ ಹೇಳ್ಬೇಕಾದ್ರೆ ಅದೇ ತರ ದೂರದಲ್ಲಿ ಸೆಕ್ಯೂರಿಟೀಸ್ ಬರ್ತಾ ಇದ್ದಾರೆ. ಆವಾಗ ನಮ್ಮ ಮತಾಯಸ್ ಬಿರುಗಾಳಿ ಬರೋದನ್ನ ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡಿ, ತಗೊಳ್ಳಿ, ಇವಾಗ ದೊಡ್ಡ ಬಿರುಗಾಳಿ ಬೀಸುತ್ತೆ, ಈ ಬೆಡ್ಶೀಟ್ ಅಲ್ಲಿ ನಿಮ್ಮನ್ನ ನೀವು ಕವರ್ ಮಾಡ್ಕೊಳ್ಳಿ, ನಾನು ಅವ್ರಗಳ ಕತೆನ ಮುಗಿಸಿ ಬರ್ತೀನಿ ಅಂತ ಹೇಳ್ಬಿಟ್ಟು ಫೈಟ್ ಮಾಡೋಕೆ ಹೋಗ್ತಾನೆ. ಅದೇ ತರ ಬಿರುಗಾಳಿ ಜೋರಾಗಿ ಬೀಸುತ್ತೆ, ಡಸ್ಟಿಗೆ ಕಣ್ಣೇ ಕಾಣಿಸಲ್ಲ. ಅದನ್ನ ಯೂಸ್ ಮಾಡಿ ನಮ್ಮ ಮತಾಯಸ್ ಎಲ್ಲ ಸೈನಿಕರ ಕತೆಯನ್ನು ಮುಗಿಸ್ತಾನೆ. ಅಲ್ಲಿ ಒಂದು ಕೇವ್ ಇದೆ, ಅದ್ರ ಒಳಗಡೆ ಸೈನಿಕರನ್ನ ಬರ್ಸಿ 1 by 1 ಎಲ್ಲರ ಕತೆಯನ್ನು ಮುಗಿಸ್ತಾನೆ ನಮ್ಮ ಮತಾಯಸ್. ಆವಾಗ ಸೈನಿಕರ ಹೆಡ್ ಹೊರಗಡೆ ಓಡಿ ಬಂದು, ಧೈರ್ಯ ಇದ್ರೆ ಮುಂದೆ ಬಂದು ನಿಂತ್ಕೊಂಡು ಫೈಟ್ ಮಾಡೋ ಅಂತ ಹೇಳ್ಬೇಕಾದ್ರೆ ನಮ್ಮ ಮತಾಯಸ್ ಆಲ್ರೆಡಿ ಹೊರಗಡೆನೆ ಇದ್ದಾನೆ. ಇಬ್ಬರಿಗೂ ಜೋರಾಗಿ ಫೈಟ್ ನಡೆಯುತ್ತೆ. ಹೆಡ್ ಕತೆಯನ್ನು ಮುಗಿಸ್ತಾನೆ ಮತಾಯಸ್. ಆದ್ರೆ ಹೆಡ್ ಮೆಮ್ನನ್ ಕೊಟ್ಟಿದ್ದ ಆ ಚೇಲಿನ ವೆನಮ್ ಏರೋ ಇಂದ ನಮ್ಮ ಮತಾಯಸ್ ಕಾಲಿಗೆ ಚುಚ್ಚಿಬಿಡ್ತಾನೆ. ಅಷ್ಟೇ, ಫೈಟ್ ಎಲ್ಲ ಓವರ್, ಬಿರುಗಾಳಿನೂ ನಿಲ್ಲುತ್ತೆ. ಆಮೇಲೆ ನಮ್ಮ ಕ್ರಸಂಡ ಮತ್ತೆ ಅರ್ಪಿಡ್ ಬಂದು ನೋಡ್ಬೇಕಾದ್ರೆ ಎಲ್ಲಿ ಮತಾಯಸ್ ಅಂತ ಹುಡುಕ್ಬೇಕಾದ್ರೆ ಎಲ್ಲ ಸೆಕ್ಯೂರಿಟೀಸ್ ಕತೆನೂ ಮುಗ್ದಿದೆ. ನಮ್ಮ ಮತಾಯಸ್ ಹಾಗೆ ಸ್ಲೋ ಮೋಷನ್ ಅಲ್ಲಿ ಎದ್ದು ನಿಂತ್ಕೋತಾನೆ. ಸೂಪರ್ ಆಗಿರುತ್ತೆ ಈ ಸೀನ್. ಆದ್ರೆ ಆ ಪಾಯ್ಸನ್ ಕೆಲಸ ಮಾಡ್ತಾ ಇದೆ, ಸೊ ಸುಸ್ತಾಗಿ ಬಿದ್ದೋಗ್ತಾನೆ ಮತಾಯಸ್. ಆಮೇಲೆ ಅವತ್ತು ರಾತ್ರಿ ಕ್ರಸಂಡ ಸ್ಕಾರ್ಪಿಯನ್ ಪಾಯ್ಸನ್ ಇಂದಾನೇ ಚುಚ್ಚಿದ್ದಾರೆ ಅನ್ನೋದನ್ನ ಕಂಡುಹಿಡಿದು ಅವಳ ಮ್ಯಾಜಿಕ್ ಪವರ್ನ ಯೂಸ್ ಮಾಡಿ ಮತಾಯಸ್ ಮೈಯಲ್ಲಿರೋ ಪಾಯ್ಸನ್ನ ಅವಳ ಮೈಗೆ ಟ್ರಾನ್ಸ್ಫರ್ ಮಾಡ್ಕೋತಾಳೆ. ನೆಕ್ಸ್ಟ್ ದಿನ ಬೆಳಗ್ಗೆ ಕ್ರಸಂಡ ಮಾಡಿದ ತರಾನೇ ಅರ್ಪಿಡ್ ಮತಾಯಸ್ ಮೇಲೆ ಮಲ್ಕೊಂಡು ಲಿಪ್ ಲಾಕ್ ಮಾಡೋ ರೀತಿ ಮಾಡ್ತಾ ಇದ್ದಾನೆ. ನಮ್ಮ ಮತಾಯಸ್ ಎಚ್ಚರಿಯಾಗಿ, ಹೇ ಏನೋ ಮಾಡ್ತಾ ಇದೀಯಾ ಅನ್ಬೇಕಾದ್ರೆ, ಹೇ ಆ ಹುಡುಗಿ ನಿನ್ನನ್ನು ಕಾಪಾಡಿಬಿಟ್ಲು, ಅವಳ ಲೈಫ್ನ ರಿಸ್ಕ್ ಮಾಡಿಕೊಂಡು ನಿನ್ನ ಕಾಪಾಡಿದ್ದಾಳೆ ಅನ್ಬೇಕಾದ್ರೆ, ಯಾಕೆ ನನ್ನ ಕಾಪಾಡ್ದೆ, ನನ್ನ ಕಾಪಾಡೋದಕ್ಕಾಗಿ ನಿನ್ನ ಲೈಫ್ನ ಏನಕ್ಕೆ ರಿಸ್ಕ್ ಮಾಡ್ಕೊಂಡೆ ಅಂತ ಮತಾಯಸ್ ಕೇಳಿದ್ರೆ, ನೀನು ತುಂಬಾ ಒಳ್ಳೆಯವನು, ಜನರ ಕಷ್ಟನ ನೀನು ತೀರಿಸ್ತೀಯ, ನನಗೆ ಯಾವುದೇ ಪ್ರಾಬ್ಲಮು ಇಲ್ಲ, ನನ್ನ ಪ್ರಾಬ್ಲಮ್ ಎಲ್ಲ ಆ ಮೆಮ್ನನ್, ಅವನ್ನ ಮಾತ್ರ ಸಾಯಿಸ್ಬೇಕು ಅಷ್ಟೇ, ಜನರಿಗೂ ಮೆಮ್ನನೇ ಪ್ರಾಬ್ಲಮ್ ಮತಾಯಸ್ ಅಂತ ಹೇಳ್ತಾಳೆ ಕ್ರಸಂಡ. ಆಮೇಲೆ ನಮ್ಮ ಮತಾಯಸ್ ಸೈನಿಕ ಹೆಡ್ ಕತ್ತಲಿರೋ ಡಾಲರ್ನ ಕಿತ್ತು ಮೆಮ್ನನ್ ಅವರ ಮೆಸೇಜ್ ಅದ್ದು ಅದ್ರ ಕಾಲಿಗೆ ಕಟ್ಟಿ ಮೆಸೇಜ್ ಕಳಿಸ್ತಾನೆ. ಮೆಸೇಜ್ ಬಂದಿದ ತಕ್ಷಣ ಮತಾಯಸ್ನ ನಮ್ಮ ಸೈನಿಕರು ಕೊಂದಿರ್ತಾರೆ ಅಂತ ಖುಷಿ ಆಗ್ತಾನೆ ವಿಲ್ಲನ್ ಮೆಮ್ನನ್. ಓಪನ್ ಮಾಡಿ ನೋಡಿದ್ರೆ ಹೆಡ್ ಕತ್ತಲಿದ್ದ ಗಮೋರಾ ಕಿಂಗ್ಡಮ್ ಸಿಂಬಲ್ ಡಾಲರ್ ಅದು. ಇನ್ನ ಸಖತ್ ಟೆನ್ಷನ್ ಆಗಿ ಸೈನಿಕರು ಎಲ್ಲರೂ ತಯಾರಿಯಾಗಿ, ಬೇಗ ನಾವು ಸುತ್ತಮುತ್ತ ಇರೋ ಎಲ್ಲ ಟ್ರೈಬ್ಸ್ ನ ಕೊಂದು ನಮ್ಮ ರಾಜ್ಯವನ್ನು ದೊಡ್ಡದು ಮಾಡೋಣ ಅಂತ ಆರ್ಡರ್ ಮಾಡ್ತಾನೆ ಮೆಮ್ನೋನ್. ಈ ಕಡೆ ನಮ್ಮ ಟೀಮ್ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಸೈಂಟಿಸ್ಟ್ ಅವರು ಕಂಡಿಡಿದಿರೋ ಬಾಂಬ್ ಪೌಡರ್ ನ ಚೆಕ್ ಮಾಡ್ತಾ ಇದ್ದಿದ್ದಾರೆ. ನಮ್ಮ ಕ್ರಸಂಡನ ನೋಡಿದ ತಕ್ಷಣ ಫುಲ್ ಖುಷಿ, ನೋಡಿ ತಾಯಿ ನೋಡಿ, ನಾನು ಕಂಡಿಡಿದಿರೋ ಈ ಮ್ಯಾಜಿಕಲ್ ಪೌಡರ್ ಕೆಲಸ ಮಾಡ್ತಾ ಇದೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಮತ್ತೆ ನಿಮ್ಮ ಹತ್ರ ಕುಡಿಯೋಕೆ ಏನಾದ್ರೂ ನೀರಿದೆಯಾ ಅಂತ ಕೇಳ್ಬೇಕಾದ್ರೆ ಯಾರ ಹತ್ರನೂ ನೀರಿಲ್ಲ. ಅದಕ್ಕೆ ನಮ್ಮ ಮತಾಯಸ್, ಬನ್ನಿ ನನ್ನ ಜೊತೆ ಅಂತ ನೀರಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ನೀರ್ ಕುಡಿತಾ ಇರ್ಬೇಕಾದ್ರೆ ಸಡನ್ ಆಗಿ ಯಾವ್ದೋ ಒಂದು ಟ್ರೈಬ್ ಗ್ರೂಪ್ ನಮ್ಮ ಟೀಮ್ ನ ರೌಂಡ್ ಅಪ್ ಮಾಡಿ ಸೀಸ್ ಮಾಡಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾರೆ. ಯಾರು ಈ ಟ್ರೈಬ್ಸ್ ಅಂತ ನೋಡಿದ್ರೆ ಬಲ್ತಜಾರ್ ಟ್ರೈಬ್ಸ್. ಆವಾಗ ಬಲ್ತಜಾರ್ ಹೊರಗಡೆ ಬಂದು,
ಈ ಮಂತ್ರವಾದಿ ಹುಡುಗಿಯನ್ನ ನೀನು ಇನ್ನೂ ಸಾಯಿಸಿಲ್ವಾ? ಸರಿ ಬಿಡು, ನಾನೇ ಸಾಯಿಸ್ತೀನಿ ಅಂತ ಬಲ್ತಜಾರ್ ಹೇಳ್ಬೇಕಾದ್ರೆ ನನ್ನ ದಾಟಿನೇ ಈ ಹುಡುಗಿನ ಮುಟ್ಬೇಕು, ಧೈರ್ಯ ಇರೋರು ಮುಂದೆ ಬನ್ನಿ ನೋಡೋಣ ಅಂತ ಮತಯಸ್ ಹೇಳ್ತಾನೆ. ಈ ಡೈಲಾಗ್ನ ಕೇಳಿ ಕ್ರಸಂಡಾಗೆ ಹಾಗೆ ನಮ್ಮ ಮತಯಸ್ ಮೇಲೆ ಲವ್ ಬರುತ್ತೆ. ಬಲ್ತಜಾರ್ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಮತಯಸ್ ಜಗಳ ಮಾಡ್ತಾನೆ. ಇಬ್ಬರು ದೊಡ್ಡದಾಗಿ ಜಗಳ ಮಾಡ್ಕೋತಾರೆ. ಒಳ್ಳೆ ಕಿಂಗ್ ಕಾಂಗ್ ಗಾಡ್ಜಿಲಾ ಜಗಳ ಮಾಡ್ಕೊಳ್ಳೋ ಹಾಗೆ ಫೈಟ್ ಮಾಡ್ಕೋತಾ ಇದ್ದಾರೆ ಇಬ್ಬರುವೆ. ಕೊನೆಗೆ ನಮ್ಮ ಮತಯಸ್ ಬಲ್ತಜಾರ್ನ ಸೋಲ್ಸಿ, ನಮ್ಮನ್ನ ಬಿಡಿ, ನಾವು ಹೋಗ್ತೀವಿ, ನಮ್ಗೆ ಯಾರು ಎನಿಮಿ ಇಲ್ಲ, ನನ್ನ ಗುರಿ ಆ ಮೆಮ್ನನ್ನ ಸಾಯಿಸ್ಬೇಕು ಅಷ್ಟೇ, ಅವನನ್ನ ಕೊಂದ್ರೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ, ಇಲ್ಲ ಅವನು ಎಲ್ಲ ಟ್ರೈಬ್ಸ್ನು ಕೊಂದು ನಿಮ್ಮ ಊರನ್ನೇ ನಾಶ ಮಾಡಿಬಿಡ್ತಾನೆ. ಹೌದಾ, ಅವನ ಸೈನಿಕರ ಸೇನೆ ಎಷ್ಟು ದೊಡ್ಡದಾಗಿರುತ್ತೆ ಗೊತ್ತಾ, ಅದನ್ನ ನೀನು ಒಬ್ಬ ಹೆದರಿಸಿ ನಿಂತು ನಮ್ಮನ್ನೆಲ್ಲ ಕಾಪಾಡ್ತೀಯ ಅಂತ ಬಲ್ತಜಾರ್ ಕೇಳ್ಬೇಕಾದ್ರೆ ಹೌದು ನಾನು ಫೈಟ್ ಮಾಡ್ತೀನಿ ಅಂತ ಹೇಳ್ತಾನೆ ನಮ್ಮ ಮತಯಸ್. ಕ್ರಸಂಡಾಗೆ ಇನ್ನ ಪಾಗಲಾಗ್ಬಿಡುತ್ತೆ. ಆವಾಗ ಬಲ್ತಜಾರ್ ಕ್ವೀನ್ ರಾಣಿ, ಸರಿ ಆಯ್ತು, ನಾವು ನಿಮಗೆ ಸಹಾಯ ಮಾಡ್ತೀವಿ, ಇವತ್ತು ಇಲ್ಲೇ ಸ್ಟೇ ಆಗಿ ಅಂತ ಹೇಳ್ತಾರೆ. ಸೊ ನಮ್ಮ ಟೀಮು ಅಲ್ಲೇ ಸ್ಟೇ ಆಗುತ್ತೆ. ಆವತ್ತು ರಾತ್ರಿ ಒಬ್ಬ ಚಿಕ್ಕ ಹುಡುಗ ನಮ್ಮ ಕ್ರಸಂಡ ಹತ್ರ ಓಡಿ ಬರ್ತಾನೆ. ಅವನನ್ನ ನೋಡ್ಬೇಕಾದ್ರೆ ನಮ್ಮ ಕ್ರಸಂಡಾಗೆ ಹಾಗೆ ಫ್ಯೂಚರ್ ವಿಜುವಲ್ಸ್ ಬರುತ್ತೆ. ಅದರಲ್ಲಿ ಮೆಮ್ನನ್ ಅವನ ಸೇನೆನ ಕರ್ಕೊಂಡು ಬಂದು ಈ ವಿಲೇಜ್ನೇ ನಾಶ ಮಾಡ್ತಾ ಇದ್ದಾನೆ. ಚಿಕ್ಕ ಮಕ್ಕಳನ್ನ ಕೂಡ ಬಿಟ್ಟಿಲ್ಲ, ಎಲ್ಲರನ್ನು ಕೊಂದು ಕ್ರಸಂಡಾನ ಎತ್ಕೊಂಡು ಹೋಗ್ತಾ ಇರೋ ತರ ಫ್ಲಾಶ್ ಆಗುತ್ತೆ ಕ್ರಸಂಡಾಗೆ. ಅದಕ್ಕೆ ಕ್ರಸಂಡ ಬೇಜಾರ್ ಮಾಡ್ಕೊಂಡು ಈ ವಿಷಯನ ಮತಯಸ್ ಹತ್ರ ಹೋಗಿ ಹೇಳ್ತಾಳೆ. ಹಾಗೆ ಇಬ್ಬರು ಪ್ರೀತಿಯನ್ನ ತೋರಿಸ್ಕೊತಾರೆ. ಇಬ್ಬರು ಅವರ ಪ್ರೀತಿಯನ್ನ ಹೇಳ್ಕೊತಾರೆ, ಅಂದ್ರೆ ಲವ್ ಮಾಡ್ತಾ ಇದ್ದಾರೆ. ಆವಾಗ ಮತಯಸ್, ನಾನು ಮೆಮ್ನನ್ನ ಸಾಯಿಸ್ತೀನ, ಫ್ಯೂಚರ್ನ ನೋಡಿ ಹೇಳು ಅಂತ ಕೇಳ್ಬೇಕಾದ್ರೆ ಅದೇ ತರ ಫ್ಯೂಚರ್ನ ನೋಡ್ತಾಳೆ ಕ್ರಸಂಡ. ಮೆಮ್ನನ್ ಮತಯಸ್ನ ಹೊಡೆದು ಕೆಳಗಡೆ ತಳ್ಬೇಕಾದ್ರೆ ಒಬ್ಬ ಸೈನಿಕ ಏರೋಯಿಂದ ಶೂಟ್ ಮಾಡಿ ಮತಯಸ್ನ ಸಾಯಿಸೋ ತರ ಫ್ಲಾಶ್ ಆಗುತ್ತೆ. ಅದನ್ನ ಬೇಜಾರ್ ಮಾಡ್ಕೊಂಡು ಹತ್ಕೊಂಡು ಹೇಳ್ತಾಳೆ ಕ್ರಸಂಡ. ಆವಾಗ ಮತಯಸ್ ಕ್ರಸಂಡನ ಸಮಾಧಾನ ಮಾಡಿ ಹಾಗೆ ಲಿಪ್ ಲಾಕ್ ಮಾಡ್ತಾನೆ. ಹಾಗೆ ಇಬ್ಬರು ರೊಮ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾರೆ. ಆಮೇಲೆ ಕ್ರಸಂಡ, ನಮ್ಮನ್ನ ಹುಡಿಕೊಂಡು ತಾನೇ ಮೆಮ್ನನ್ ಇಲ್ಲಿಗೆ ಬಂದು ಈ ವಿಲೇಜ್ ಅನ್ನ ನಾಶ ಮಾಡ್ತಾ ಇದ್ದಾನೆ, ಸೊ ನಾವೇ ಅವನ ಹತ್ರ ಮತ್ತೆ ಹೋಗ್ಬಿಡೋಣ ಅಂತ ಸೈಲೆಂಟ್ ಆಗಿ ಎದ್ದು ನಮ್ಮ ಮತಯಸ್ಗೆ ಗೊತ್ತಿಲ್ಲದೆ ಅವನ ಕ್ಯಾಮಲ್ ನ ತಗೊಂಡು ಅಲ್ಲಿಂದ ಹೋಗ್ಬಿಡ್ತಾಳೆ ಕ್ರಸಂಡ. ನೆಕ್ಸ್ಟ್ ದಿನ ನಮ್ಮ ಮತಯಸ್ ಎದ್ದು ನೋಡಿದ್ರೆ ಕ್ರಸಂಡ ಅಲ್ಲಿ ಇಲ್ಲ. ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಅಲ್ಲಿಂದ ಹೋಗೋಣ ಅನ್ಕೊಂಡ್ರೆ ಬಲ್ತಜಾರ್ ಅಡ್ಡ ಬಂದು, ಇಷ್ಟು ಬೇಗ ಎಲ್ಲಿಗೆ ಹೋಗ್ತಾ ಇದೀಯಾ ಮತಯಸ್? ನಮ್ಮನ್ನ ಕಾಪಾಡಲು ಕ್ರಸಂಡ ಮತ್ತೆ ಆ ರಾಕ್ಷಸ ಮೆಮ್ನನ್ ಹತ್ರ ಹೋಗಿದ್ದಾಳೆ. ಅವನು ಕ್ರಸಂಡನ ಏನಾದ್ರೂ ಮಾಡೋಕು ಮುಂಚೆ ಅವಳನ್ನ ಕಾಪಾಡಬೇಕು, ಮೆಮ್ನನ್ನ ಸಾಯಿಸ್ಬೇಕು, ದಾರಿ ಬಿಡು ಅಂತ ಮತಯಸ್ ಹೇಳ್ಬೇಕಾದ್ರೆ ನನಗೂ ಅದ್ರಲ್ಲಿ ಏನಾದ್ರೂ ಕೆಲ್ಸ ಇದ್ರೆ ಕೊಡು ಮತಯಸ್ ಅಂತ ಕೇಳ್ತಾನೆ ಬಲ್ತಜಾರ. ಈ ಕಡೆ ಮೆಮ್ನನ್ ಯುದ್ಧಕ್ಕೆ ಹೊರಡೋಕು ಮುಂಚೆ ಎಲ್ಲರಿಗೂ ಪಾರ್ಟಿ ಕೊಡ್ತಾ ಇದ್ದಾನೆ. ಆವಾಗ ಒಬ್ಬ ಸೈನಿಕ ಬಂದು, ದೇವ್ರೆ, ಕ್ರಸಂಡ ಗಮರೋದಲ್ಲಿ ಇಲ್ಲ ಅಂತ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಕ್ರಸಂಡ ಫ್ಯೂಚರ್ನ ನೋಡಿ ಹೇಳಿದ್ರೇನೆ ನಾವು ಗೆಲ್ತಾ ಇದ್ವಿ, ಇವಾಗ ಅವರು ನಿಮ್ಮ ವಶ ಇಲ್ಲ, ಯುದ್ಧಕ್ಕೆ ಹೋದ್ರೆ ನಾವು ಸೋತೋಗ್ಬಿಡ್ತೀವಿ ಅಂತ ನಮ್ಮ ಸೈನಿಕ ಸೇನೆ ಹೆದರ್ಕೋತಾ ಇದೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ನಮ್ಮ ಕ್ರಸಂಡ ಬಂದು, ನಾನು ಎಲ್ಲಿಗೂ ಹೋಗಿಲ್ಲ, ನಾನು ಇಲ್ಲೇ ಇದ್ದೆ, ಹುಷಾರಿರ್ಲಿಲ್ಲ, ಅದಕ್ಕೆ ಕಿಂಗ್ ಮೆಮ್ನೋನ್ ನಿಮ್ಮನ್ನ ಬಂದು ನೋಡೋಕೆ ಆಗ್ಲಿಲ್ಲ ಅನ್ಬೇಕಾದ್ರೆ ಕಿಂಗ್ ಮೆಮ್ನೋನ್ ಅದೇ ಕ್ವಶನ್ ಕೇಳ್ತಾ ಇದ್ನಲ್ಲ ಸೈನಿಕ, ಅವನನ್ನ ಕೊಂದು ಇವತ್ತು ಪಾರ್ಟಿ ಅಷ್ಟೇ, ಎಲ್ಲರೂ ನಾಳೆ ಯುದ್ಧಕ್ಕೆ ಹೊರಡೋಕೆ ರೆಡಿಯಾಗಿ ಅಂತ ಎಲ್ಲರನ್ನು ಕಳಿಸ್ಬಿಟ್ಟು ನಮ್ಮ ಕ್ರಸಂಡನ ಹಾಲ್ಗೆ ಕರ್ಕೊಂಡು ಹೋಗಿ, ನೀನು ಇನ್ನ ಕಣ್ಣಿಕೆಯಾಗಿ ಇದೆಯಾ, ನೀನು ಕಣ್ಣಿಕೆಯಾಗಿ ಇದ್ರೆ ತಾನೇ ನಿನಗೆ ಪವರ್ ಇರುತ್ತೆ, ಅದನ್ನ ನಾನು ಟೆಸ್ಟ್ ಮಾಡಬೇಕು ಅಂತ ಹಾವುಗಳನ್ನ ತರಿಸಿ 6 ಪಾಟ್ಸ್ ಅಲ್ಲಿ 4 ಪಾಟ್ಸ್ ಒಳಗಡೆ 4 ಹಾವುಗಳನ್ನ ಬಿಟ್ಟು ಇದ್ರಲ್ಲಿ ಹಾವು ಇಲ್ಲದೆ ಇರೋ ಪಾಟಿಗೆ ಕೈ ಬಿಟ್ಟು, ನೀನು ಇನ್ನ ಕಣ್ಣಿಕೆಯಾಗೇ ಇದೆಯಾ, ನಿನ್ನ ಹತ್ರ ಇನ್ನ ಶಕ್ತಿ ಇದೆ ಅನ್ನೋದನ್ನ ಪ್ರೂವ್ ಮಾಡು ಅಂತ ಹೇಳ್ತಾ ಇದ್ದಾನೆ ಮೆಮ್ನೋನ್. ಅದೇ ಸಮಯದಲ್ಲಿ ಇಲ್ಲಿ ಹೊರಗಡೆ ಬಲ್ತಜಾರ್ ಮತ್ತೆ ಅವನ ಟೀಮ್ ಹೊರಗಡೆ ಇರೋ ಸೆಕ್ಯೂರಿಟೀಸ್ ನ ಸೈಲೆಂಟ್ ಆಗಿ ಹೊಡೆದು ಚೆಚ್ತಾ ಇದ್ದಾರೆ. ಆಮೇಲೆ ಸೈಂಟಿಸ್ಟ್ ಮತ್ತೆ ಆರ್ಪಿಡ್ ಬಾಂಬ್ ಪೌಡರ್ ಗಳನ್ನ ತಗೊಂಡು ಬಿಲ್ಡಿಂಗ್ ಒಳಗಡೆ ಇರೋ ಬೇಸ್ಮೆಂಟ್ ಪಿಲ್ಲರ್ ಗೆ ಹೋಗ್ತಾ ಇದ್ದಾರೆ. ನಮ್ಮ ಮತಯಸ್ ಗಮರೋ ಸಿಟಿ ಒಳಗಡೆ ಎಂಟ್ರಿ ಕೊಟ್ಟು ಮೇಲಿರೋ ಸೈನಿಕರ ಜೊತೆ ಫೈಟ್ ಮಾಡ್ಕೊಂಡು ಕ್ರಸಂಡನ ಹುಡಿಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ಕ್ರಸಂಡ ಫಸ್ಟ್ ಪಾರ್ಟಿಗೆ ಕೈ ಬಿಟ್ರೆ ಹಾವು ಇಲ್ಲ, ಸದ್ಯ ಬಚಾವಾದ್ಲು. ಆವಾಗ ಮೆಮ್ನನ್, ಇನ್ನ ನಿನ್ ಮೇಲೆ ನನ್ಗೆ ನಂಬಿಕೆ ಇಲ್ಲ, ನೀನು ಕಣ್ಣಿಕೆ ಇಲ್ಲ, ನನ್ನ ನಂಬಿಕೆನ ಹಾಳು ಮಾಡಿಬಿಟ್ಟೆ ಅನ್ನೋ ತರ ಮಾತಾಡ್ಬೇಕಾದ್ರೆ ಕ್ರಸಂಡ ಟೆನ್ಷನ್ ಆಗಿ ಒಂದು ಪಾಟ್ ಒಳಗಡೆ ಕೈ ಬಿಟ್ಟು ಹಾವನ್ನ ಕೈಯಲ್ಲೇ ಹಿಡಿದು ಮೆಮ್ನನ್ಗೆ ಹೆದರಿಸ್ತಾಳೆ. ಅದೇ ಸಮಯದಲ್ಲಿ ನಮ್ಮ ಮತಯಸ್ ಹಾಗೆ ಸೈನಿಕರ ಜೊತೆ ಫೈಟ್ ಮಾಡ್ಕೊಂಡು ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ಮೆಮ್ನನ್ ಮತ್ತೆ ಮತಯಸ್ ಮಧ್ಯ ಸಖತ್ತಾಗಿ ಫೈಟ್ ನಡೆಯುತ್ತೆ. ಆವಾಗ ಹಾವಿನ ಪಾಟ್ಸ್ ನು ಕೆಳಗಡೆ ತಳ್ಳಿ ಫೈಟ್ ಮಾಡ್ತಾನೆ ಮೆಮ್ನನ್. ಹಾವುಗಳು ಬೇರೆ ಕೊಚ್ಚೋಕೆ ಬರ್ತಾ ಇದೆ. ಹಾಗೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಬೆಂಕಿನೂ ತಳ್ಬಿಟ್ಟು ಬೆಂಕಿನೂ ಹತ್ಕೊಂಡು ಉರಿತಾ ಇದೆ, ಬಿಲ್ಡಿಂಗ್ ಪೂರ್ತಿ ಉರಿತಾ ಇದೆ. ಮೇನ್ ಡೋರ್ ಇಂದ ಸೈನಿಕರು ಬೇರೆ ಬರ್ತಾ ಇದ್ದಾರೆ.
ಈ ಗ್ಯಾಪಲ್ಲಿ ಮೆಮ್ನನ್ ಕ್ರಸಂಡ ಕುತ್ತಿಗೆಗೆ ಕತ್ತಿ ಇಟ್ಟು ಸ್ಕ್ರೀನ್ನ ಕ್ಲೋಸ್ ಮಾಡಿ ಹೋಗ್ಬಿಡ್ತಾನೆ. ಮೇನ್ ಡೋರ್ನ ಹೊಡ್ಕೊಂಡು ಸೈನಿಕರು ಬೀಳ್ತಾರೆ. ಏನು ಅಂತ ನೋಡಿದ್ರೆ ಬಲ್ತಜಾರ್ ಸೈನಿಕರ ಜೊತೆ ಫೈಟ್ ಮಾಡ್ಕೊಂಡು ಅಲ್ಲಿಗೆ ಬಂದಿದ್ದಾನೆ. ಇಲ್ಲಿ ಹೊರಗಡೆ ಬಲ್ತಜಾರ್ ಕ್ವೀನ್ ಟೀಮ್ ಫೈಟ್ ಮಾಡ್ತಾ ಇದೆ. ಬೇಸ್ಮೆಂಟ್ ಅಲ್ಲಿ ಸೈಂಟಿಸ್ಟ್ ಮತ್ತೆ ಆರ್ಪಿಡ್ ಬಾಂಬ್ ಸೆಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಮತಾಯಸ್ ಮತ್ತೆ ಬಲ್ತಜಾರ್ ಸಖತ್ತಾಗಿ ಫೈಟ್ ಮಾಡಿ ಸೈನಿಕರನ್ನ ಹೊಡೆದು ಚೆಚ್ತಾ ಇದ್ದಾರೆ. ಆಮೇಲೆ ಮತಾಯಸ್ ಕ್ರಸಂಡನ ಕಾಪಾಡೋಕೆ ಹೋಗ್ಬೇಕಾದ್ರೆ ಬಲ್ತಜಾರ್ ಮತಾಯಸ್ ತಗೋ ಅಂತ ಕತ್ತಿನ ಕೊಟ್ಟು ಕಳಿಸ್ತಾನೆ. ಹಾಗೆ ಬೆಂಕಿ ಉರಿತಿರೋ ಸ್ಕ್ರೀನ್ನ ಕಟ್ ಮಾಡಿಕೊಂಡು ನಮ್ಮ ಮತಾಯಸ್ ಹೊರಗಡೆ ಬಂದು ಮೆಮ್ನನ್ ಜೊತೆ ಸೂಪರ್ ಆಗಿ ಫೈಟ್ ಮಾಡ್ತಾನೆ. ಮೆಮ್ನನ್ 2 ಸ್ವಾಡ್ನ ತಗೊಂಡು ಸ್ಪೀಡ್ ಆಗಿ ಫೈಟ್ ಮಾಡ್ತಾ ಇದ್ದಾನೆ. ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಮತಾಯಸ್ಗೆ. ಮತಾಯಸ್ ಬೆಚ್ಚಿ ಹೋಗ್ತಾನೆ. ಈ ಕಡೆ ಕ್ರಸಂಡಾನು ಫೈಟ್ ಮಾಡ್ತಾ ಇದ್ದಾಳೆ. ಮೆಮ್ನನ್ ಸೂಪರ್ ಆಗಿ ಫೈಟ್ ಮಾಡಿ ನಮ್ಮ ಮತಾಯಸ್ನ ಬಿಲ್ಡಿಂಗ್ ಎಡ್ಜಿಗೆ ತಂದು ಬಿಡ್ತಾನೆ. ಆಮೇಲೆ ಹೇಗೋ ಸುಧಾರಿಸ್ಕೊಂಡು ಈ ಕಡೆ ನಮ್ಮ ಮತಾಯಸ್ ಬಂದ್ರೆ ಎದೆಗೆ ಒದ್ದು ಕೆಳಗಡೆ ತಳ್ತಾನೆ ಮೆಮ್ನನ್. ಮತ್ತೆ ನಮ್ಮ ಮತಾಯಸ್ ಕೆಳಗಡೆ ಬಿದ್ದು ಮೇಲೆ ಎದ್ದೇಳ್ತಾ ಇರ್ಬೇಕಾದ್ರೆ ಕ್ರಸಂಡ ಕನಸು ಕಂಡಿದ್ಲಲ್ಲ, ಅದೇ ತರ ಒಬ್ಬ ಸೈನಿಕ ಹಿಂದೆಯಿಂದ ಬಾಣದಿಂದ ಮತಾಯಸ್ಗೆ ಶೂಟ್ ಮಾಡ್ತಾ ಇದ್ದಾನೆ. ಕ್ರಸಂಡ ಇದನ್ನು ನೋಡಿ ಅಡ್ಡ ಓಡಿ ಬಂದು ನಿಂತ್ರೆ ಮತಾಯಸ್ ಕ್ರಸಂಡನ ತಬ್ಕೊಂಡು ತಿರುಗ್ಬಿಡ್ತಾನೆ. ಬಾಣ ಮತಾಯಸ್ ಬೆನ್ನಿಗೆ ಚುಚ್ಚುತ್ತೆ. ಅಂತ ಕಿರ್ಚ್ಕೊಂಡು ಬೀಳ್ತಾನೆ ಮತಾಯಸ್. ಮತ್ತೆ ಆ ಸೈನಿಕ ಚಾಕು ತಗೊಂಡು ನಮ್ಮ ಮತಾಯಸ್ನ ಸಾಯಿಸೋಕೆ ಬರ್ಬೇಕಾದ್ರೆ ಕ್ರಸಂಡ ಚಾಕು ತಗೊಂಡು ಹೋಗಿ ಆ ಸೈನಿಕನ ಚುಚ್ಚಿಕೊಳ್ತಾಳೆ. ಇಲ್ಲಿ ಬಾಂಬ್ನೆಲ್ಲ ಸೆಟ್ ಮಾಡಿ ಬೆಂಕಿ ಕಚ್ಚಿಸ್ಬೇಕು ಅನ್ಬೇಕಾದ್ರೆ ಅಲ್ಲಿಗೆ ಸೈನಿಕರು ಬಂದು ನಮ್ಮ ಸೈಂಟಿಸ್ಟ್ನ ಆರ್ಪಿಡ್ನ ಹಿಡ್ಕೊಂಡ್ ಬಿಡ್ತಾರೆ. ಇಲ್ಲಿ ಹೊರಗಡೆ ದೊಡ್ಡ ಸೇನೆನೆ ಆ ಬಿಲ್ಡಿಂಗ್ ನ ಕವರ್ ಮಾಡ್ಬಿಟ್ಟಿದೆ, ರೌಂಡ್ ಅಪ್ ಮಾಡ್ಕೋಬಿಟ್ಟಿದೆ. ಒಂದು ಕಡೆ ಬಲ್ತಜಾರ್ನ ಸೈನಿಕರು ರೌಂಡ್ ಅಪ್ ಮಾಡ್ಕೋಬಿಟ್ಟಿದ್ದಾರೆ. ಆವಾಗ ನಮ್ಮ ಮತಾಯಸ್ ಮೇಲೆದ್ದು ಅವನ ಬೆನ್ನಿಗೆ ಚುಚ್ಚಿರೋ ಬಾಣವನ್ನೇ ಕಷ್ಟಪಟ್ಟು ಹೇಗೋ ತಗೊಂಡು, ಆದ್ರೆ ಇದನ್ನ ಕ್ಯಾಚ್ ಮಾಡೋ ನೋಡೋಣ ಅಂತ ಮೆಮ್ನನ್ನ ಮಾಡಿ ಸ್ಟ್ರಾಂಗ್ ಆಗಿ ಹೊಡಿತಾನೆ. ಅದೇ ಟೈಮ್ಗೆ ಕೆಳಗಡೆ ಅರ್ಪಿಡ್ ಹೇಗೋ ಬಾಂಬ್ಗೆ ಬೆಂಕಿ ಇಡ್ತಾನೆ. ಇಲ್ಲಿ ಬಾಣ ಮೆಮ್ನನ್ ಎದೆಗೆ ಹೊಡೆದು ಹಾಗೆ ಹಾರ್ಕೊಂಡು ಹೋಗ್ತಾನೆ ವಿಲ್ಲನ್ ಮೆಮ್ನೋನ್. ಅದೇ ಸಮಯದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸೈಂಟಿಸ್ಟು ಮತ್ತೆ ಅರ್ಪಿಡು ಎಸ್ಕೇಪ್ ಆಗಿ ಹೊರಗಡೆ ಬಂದು ಬೀಳ್ತಾರೆ. ಆ ಬಾಂಬ್ ಬ್ಲಾಸ್ಟ್ ಆಗಿ ಬೆಂಕಿ ಬರುತ್ತಲ್ಲ, ಆ ಬೆಂಕಿ ಒಳಗಡೆ ಬಿದ್ದು ಸಾಯ್ತಾನೆ ಮೆಮ್ನೋನ್. ಓಡಿ ಬಂದು ಕೆಳಗಡೆ ಏನಾಯ್ತು ಅಂತ ನಮ್ಮ ಮತಾಯಸ್ ನೋಡ್ಬೇಕಾದ್ರೆ ಅಲ್ಲಿ ರೌಂಡ್ ಅಪ್ ಮಾಡಿದ್ರಲ್ಲ ಬಿಲ್ಡಿಂಗ್ ನ ಸುತ್ತಿ ಸೈನಿಕರು ಎಲ್ಲರೂ ನಮ್ಮ ಮತಾಯಸ್ನ ನೋಡಿ ಹೆಲ್ ಟು ದಿ ಕಿಂಗ್ ಅಂತ ಮಂಡಿ ಊರ್ತಾ ಇದ್ದಾರೆ. ಅಂದ್ರೆ ಕಿಂಗ್ ಮೆಮ್ನಮ್ನ ಕೊಂದಿದ್ರಿಂದ ಇನ್ಮುಂದೆ ಮತಾಯಸ್ಸೇ ಗಮೋರ ಕಿಂಗ್ಡಮ್ಗೆ ಹೊಸ ಕಿಂಗ್. ಕ್ರಸಂಡಾನು ಬಂದು ತಪ್ಕೋತಾಳೆ. ಹಾಗೆ ಫೋರ್ಸ್ ಕೊಡ್ತಾರೆ. ಸ್ವಲ್ಪ ದಿನಗಳ ನಂತರ ಬಲ್ತಜಾರ್ ಮತ್ತೆ ಅವನ ಟೀಮ್ನ ಕರ್ಕೊಂಡು ಅವನ ವಿಲೇಜ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿ ರೂಲ್ ಮಾಡು ಮತಾಯಸ್, ಮನುಷ್ಯರನ್ನ ಮನುಷ್ಯರಾಗಿ ಟ್ರೀಟ್ ಮಾಡು ಅಂತ ಅಡ್ವೈಸ್ ಕೊಟ್ಟು ಹೋಗ್ತಾನೆ. ಆಮೇಲೆ ಕ್ರಸಂಡ, ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಇನ್ ಮುಂದೆ ನನ್ನ ಹತ್ರ ಏನು ಪವರ್ ಇಲ್ಲ, ನನ್ನಿಂದ ಏನು ಯೂಸ್ ಇಲ್ಲ ಅಂತ ಹೇಳ್ಬೇಕಾದ್ರೆ ನಾನು ನಿನಗೆ ಫ್ರೀಡಮ್ನ ಕೊಡ್ತೀನಿ, ಇನ್ ಮುಂದೆ ನೀನು ಫ್ರೀ ಆಗಿರ್ಬೋದು, ನನ್ನ ಹೆಂಡತಿಯಾಗಿ ನನ್ನ ಮದುವೆ ಆಗ್ತೀಯ ಕ್ರಸಂಡ ಅಂತ ನಮ್ಮ ಮತಾಯಸ್ ಕೇಳ್ಬೇಕಾದ್ರೆ ಓಕೆ ಅಂತ ಹೇಳ್ತಾಳೆ ಕ್ರಸಂಡ. ಇಬ್ಬರು ಲಿಪ್ ಲಾಕ್ ಮಾಡ್ಕೊಂಡು ಮತ್ತೆ ಗಮೋರಾ ಸಿಟಿ ಒಳಗಡೆ ಹೋಗ್ತಾರೆ. ಇನ್ ಮುಂದೆ ನಮ್ಮ ಮತಾಯಸ್ ಸೂಪರ್ ಆಗಿ ರೂಲ್ ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಆದ್ರೂ ಆಸೆ ಯಾರನ್ನ ಬಿಡುತ್ತೆ. ಬೇರೆ ಬೇರೆ ದೇಶಗಳ ಜೊತೆ ಫೈಟ್ ಮಾಡಿ ಸೋಲಿಸ್ತಾನೆ ಮತಾಯಸ್. ತುಂಬಾ ದೊಡ್ಡ ರಾಜನಾಗ್ತಾನೆ. ತುಂಬಾ ದೂರ ಟ್ರಾವೆಲ್ ಮಾಡಿ ಅವನ ಸೇನೆನ ಕರ್ಕೊಂಡು ಹೋಗಿ ಒಂದು ಯುದ್ಧದಲ್ಲಿ ಸೋತ್ ಬಿಡ್ತಾನೆ ಮತಾಯಸ್. ಮತ್ತೆ ರಿಟರ್ನ್ ಬರೋ ಅಷ್ಟರಲ್ಲಿ ಅವನ ಸೈನಿಕರು ನೀರಿಲ್ದೆ ಊಟ ಇಲ್ದೆ ಸತ್ತು ಬೀಳ್ತಾರೆ. ಡೆಸರ್ಟ್ ಅಲ್ಲಿ ತುಂಬಾ ಸುಸ್ತಾಗಿ ಒಬ್ಬನೇ ನಡ್ಕೊಂಡು ಬರ್ತಾನೆ ಮತಾಯಸ್. ಅವನ ಕೈಯಲ್ಲಿ ಆಗ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ. ಆವಾಗ ದೇವ್ರೇ ನನಗೆ ತಿನ್ನೋಕೆ ಏನಾದ್ರೂ ಕೊಡು, ನಾನು ನನ್ನ ಜೀವ ಇರೋವರೆಗೂ ನಿನ್ನನ್ನು ವರ್ಷಿಪ್ ಮಾಡ್ತೀನಿ ಅಂತ ಕೇಳ್ಬೇಕಾದ್ರೆ ಒಂದು ಚೇಲು ಸಡನ್ ಆಗಿ ಮಣ್ಣಿಂದ ಹೊರಗಡೆ ಬರುತ್ತೆ. ಹೊಟ್ಟೆ ಹಶ್ವಿಗೆ ಅದನ್ನ ಹಿಡಿದು ತಿಂತಾನೆ ಮತಾಯಸ್. ತಿಂದಿದ ತಕ್ಷಣ ಆ ಡೆಸರ್ಟ್ ಹಾಗೆ ಗಿಡ ಮರ ಅಂತ ದೊಡ್ಡ ಫಾರೆಸ್ಟ್ ಆಗುತ್ತೆ. ಸೂಪರ್ ಆಗಿರುತ್ತೆ ನೋಡೋಕೆ. ಇಲ್ಲಿಂದಾನೆ ದಿ ಮಮ್ಮಿ ರಿಟರ್ನ್ಸ್ ಶುರುವಾಗುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.